ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ಮೊನ್ನೆ ಮಂತ್ರಾಲಯಕ್ಕೆ ಹಾಕ್ಕೊಂಡಿದ್ದೆ ಅಲ್ಲ, ಅದು ಸ್ಯಾರಿ ಇದು. ಏನೋ ಸೆರಗನ್ನ ನಾನು ಜಿಗ್ಜಾಗ್ ಮಾಡಿದೆ, ಯಾವುದೇ ರೀತಿ ಕುಚ್ಚು ಹಾಕಿರಲಿಲ್ಲ ಆಯಿತಾ. ಇವತ್ತು ಸೆರಗಿಗೆ ಯಾವ ರೀತಿ ಕುಚ್ಚು ಬದಲು ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು ಎಂಬ್ರಾಯ್ಡ್ರಿನ ಮಾಡಿಸೋದು, ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಂಡು ಬರೋಣ. ಓಕೆನಾ, ಬನ್ನಿ ಇವಾಗ. ನೋಡಿ, ನಾನು ಇಲ್ಲಾಗಲೇ ಸೆರಗು ಎಷ್ಟು ಉದ್ದ ಇದೆ ಅಷ್ಟುದಕ್ಕೂ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ರಿಂಗ್ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಯಾವ ರೀತಿ ಕಟ್ ವರ್ಕ್ ಹಾಕೋದು ಅಂತ ತೋರಿಸ್ತೀನಿ ನೆಕ್ಸ್ಟು. ನೋಡಿ, ಇವಾಗ ನಾನು ರಿಂಗ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಸ್ಯಾರಿ ಎಲ್ಲ ಸ್ಟಿಫ್ ಸ್ಯಾರಿ, ಅಂದರೆ ಕಾಟನ್ ಸ್ಯಾರಿ ಆಗಿರ್ಬೋದು, ಮತ್ತು ಈ ಬಾರ್ಡ್ರ್ ಸ್ಯಾರಿಗಳನ್ನೇ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ನೋಡಿ, ಆ ಥರ ಸ್ಯಾರಿಗಳಾದರೆ ನೀವು ಆರಾಮಾಗಿ ರಿಂಗ್ ಇಲ್ಲದೇನೂ ಸಹ ಮಾಡ್ಬೋದು ಆಯಿತಾ. ಬಟ್ ಇದು ಸೆಮಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಆಯಿತಾ, ಅದಕ್ಕೋಸ್ಕರ ಇದಕ್ಕೆ ನಾವು ರಿಂಗ್ ಹಾಕ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಮಾಡೋದಕ್ಕಾಗೋದಿಲ್ಲ ಎಂಬ್ರಾಯ್ಡ್ರಿ. ನಾನಿಲ್ಲಿ ರಿಂಗ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಕ್ಲಾತ್ ಅಟ್ಯಾಚ್ ಮಾಡಿಕೊಂಡು ರಿಂಗೆಲ್ಲ ಹಾಕ್ಕೊಂಡು 2 ಇಂಚು ಲೆಂತ್ ಬರೋ ಥರ ನಾನು ಕಟ್ ವರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಕಟ್ ವರ್ಕ್ ಹಾಕ್ಕೊಂಡು ಈ ರೀತಿ ರಿಂಗ್ನ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ. ಸಣ್ಣ ಸಣ್ಣಗೆ ಈ ರೀತಿ ಒಂದು ಸರ್ಕಲ್, ಅಂದರೆ ಪೂರ ಸರ್ಕಲ್ ಅಲ್ಲ, ಅಂದರೆ ಒಂದು ಎಗ್ ಶೇಪಲ್ಲಿ ಬರೋ ಥರ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಿಷ್ಟ ಆದಮೇಲೆ ನೋಡಿ, ಆದಷ್ಟು ತಿಕ್ಕಾಗಿ ನೀವು ಏನು ಕಟ್ ವರ್ಕ್ನ ಮಾಡ್ಕೊಳ್ಳಿ, ಆವಾಗ ನೀಟಾಗಿರುತ್ತೆ. ಎಡ್ಜಸ್ ಎಲ್ಲ ಕಟ್ ಮಾಡಿ ತೆಗೆದ್ಮೇಲೂ ತುಂಬ ನೀಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ದಾರ ಬಿಟ್ಕೊಳ್ಳೋದು, ಅಂದರೆ ಎಳೆ ಎಳೆ ಬಿಟ್ಕೊಳ್ಳೋ ಥರ ಆಗ್ತಾ ಇರುತ್ತೆ. ಇವಾಗ ನಾನು ನೆವಿ ಬ್ಲೂ ಕಲರ್ದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ಸಿಲ್ಕ್ ಥ್ರೆಡ್ ಅಂದರೆ ಸ್ಯಾರಿ ಬಂದು ನೆವಿ ಬ್ಲೂ ಕಲರ್ ಅಲ್ವ ಇದ್ದಿದ್ದು, ಹಾಗಾಗಿ ಕಾಪರ್ ಕಲರ್ ಜರಿ ಬಂದು ನೆವಿ ಬ್ಲೂ ಕಲರ್ ಸ್ಯಾರಿ ಇತ್ತಲ್ವ, ಹಾಗಾಗಿ ಕಾಪರ್ ಕಲರು ಮತ್ತು ನೆವಿ ಬ್ಲೂ ಕಲರ್ 2 ಕಲರ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಏನು ಸರ್ಕಲ್ ಹಾಕ್ಕೊಂಡಿದ್ದೆ ಅಲ್ವಾ, ಅಲ್ಲಿ 7 ಲೀಫ್ ಬರಬೇಕು ನೋಡಿ. ಸೆಂಟರ್ ತಲೆ ಮೇಲೆ 1 ಬರಬೇಕು, ಮತ್ತು ಆ ಸೈಡ್ ಈ ಸೈಡು 3 ಬರಬೇಕು, ಅಂದರೆ 7 ಲೀಫ್ ಬರಬೇಕು. ಆ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಲೀಫ್ ಹಾಕ್ಕೊಳ್ಳೋದು ಅಂತ ಹೇಳಿ. ಇನ್ನು ಯಾರೆಲ್ಲ ಬೇಸಿಕ್ ಸ್ಟಿಚಸ್ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ. ನೋಡಿ, ಈ ರೀತಿ ಸೆಂಟರ್ಗೆ 1 ಹಾಕ್ಕೊಂಡು ಮತ್ತು ಸೈಡು ಈ ರೀತಿ 3 ಲೀಫ್ ಬರೋ ಥರ ಹಾಕ್ಕೊಳ್ಬೇಕು. ಮತ್ತು ಆ ಆರ್ಚ್ ಏನಿದೆ ಅಲ್ಲಿ ಆರ್ಚ್ ಒಳಗಡೆ 3 ಲೀಫ್ ಬರೋದು ಒಂದು ಬಂಚಸ್ ಹಾಕೋಬೇಕು ನೋಡಿ. ಈ ರೀತಿ ನೀಟಾಗಿ ಎಲ್ಲದಕ್ಕೂ ಹಾಕ್ಕೊಂಡು ಒಂದೇ ಸಲ, ಅಂದರೆ ಫ್ರೇಮ್ನ ಒಂದು ಸಲ ಸೆಟ್ ಮಾಡ್ಕೊಂಡಿರ್ತೀವಲ್ವ, ಒಂದೇ ಸಲನೇ ನೀವು ಒಂದು ಸೈಡು ಫುಲ್ಲು ಏನು ಎಂಬ್ರಾಯ್ಡ್ರಿನ ಮುಗಿಸ್ಕೊಳ್ಬೇಕು. ಮತ್ತು ನೆಕ್ಸ್ಟು ರಿಂಗ್ ಹಾಕ್ಕೊಂಡಾಗ ನೆಕ್ಸ್ಟ್ ಅಲ್ಲೂ ಕೂಡ ಅಷ್ಟೇ ಫುಲ್ಲು ಅಂದರೆ ಥ್ರೆಡ್ನ ರಿಮೂವ್ ಮಾಡಿ ಹಾಕ್ಕೊಂಡು ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ರಿಂಗ್ನ ರಿಮೂವ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು 2 ಸಲ 3 ಸಲ ಒಂದೊಂದು ಕಲರ್ಗೂ ರಿಂಗ್ ಚೇಂಜ್ ಮಾಡ್ತಾ ಹೋದರೆ ಒಂದೊಂದು ಡಿಸೈನ್ ಮಾಡೋದಕ್ಕೆ ನೀವು 3 ಸಲ ರಿಂಗ್ ಚೇಂಜ್ ಮಾಡಬೇಕಾಗತ್ತೆ. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಒಂದು 3 ಸಲ ಈ ರೀತಿ ಒಟ್ಟಿಗೆ ಥ್ರೆಡ್ಡೆಲ್ಲ ಚೇಂಜ್ ಮಾಡಿಕೊಂಡು ಕಂಪ್ಲೀಟ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಕೊಂಡು ಡಿಸೈನ್ ಕಂಪ್ಲೀಟ್ ಆದಮೇಲೆ ರಿಂಗ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಯಾರಿ ಸೆರಗಿಗೆ ನೀವು ಒಂದು 3 ಸಲ ರಿಂಗ್ನ ಚೇಂಜ್ ಮಾಡಿಕೊಂಡ್ರೆ ಫುಲ್ಲು ಒಂದು ಪಲ್ಲು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಆಯಿತಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಕಾಪರ್ ಜರಿ ಕಲರ್ ಥ್ರೆಡ್ಡಲ್ಲೇ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಔಟ್ಲೈನ್ ಕೊಟ್ಟಾಗ ನಿಮಗೆ ಯಾವ ರೀತಿ ಡಿಸೈನ್ ಹೈಲೈಟ್ ಆಗುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ಕೆಲವೊಂದು ಡಿಸೈನ್ಗೆ ಈ ರೀತಿ ಕೊಟ್ಟಾಗಲೇ ತುಂಬ ಚೆನ್ನಾಗಿ ಕಾಣೋದು. ನೋಡಿ, ಈ ರೀತಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ಲುಕ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಔಟ್ಲೈನ್ ಕೊಡೋದ್ರಿಂದ. ಹಾಗೆ ತುಂಬ ಜನ ಕೇಳ್ತೀರಾ, ಅಂದರೆ ಒಂದು ಬ್ಲೌಸ್ ಮಾಡೋದು ಡಿಸೈನ್ ತೋರಿಸಿದ್ರು ಅಕ್ಕ ಇದಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ ಅಂತ ಹೇಳಿ. ನೋಡಿ, ನಾನಿಲ್ಲಿ ಪಲ್ಲು ಡಿಸೈನ್ ಮಾಡಿದ್ದೀನಿ ಅಲ್ವಾ, ಇದಕ್ಕೆ ನಾನು 2 ಅವರ್ ತೊಗೊಂಡಿದ್ದೀನಿ. ಓಕೆನಾ. ಬಟ್ ರಿಂಗ್ ಎಲ್ಲ ಸೆಟ್ ಮಾಡಿಕೊಂಡು ಮತ್ತೆ ರಿಮೂವ್ ಮಾಡಿಕೊಂಡು ಮಾಡಬೇಕಲ್ವ, ಹಾಗಾಗಿ 2 ಅವರ್ ತೊಗೊಂಡಿದ್ದೀನಿ. ಬೇಕಿದ್ರೆ ಇನ್ನೂ ಬೇಗನೂ ಸಹ ಮಾಡ್ತಾರೆ, ಬಟ್ ನಾನು 2 ಅವರ್ ತೊಗೊಂಡಿದ್ದೀನಿ. ಓಕೆನಾ. ನೋಡಿ, ಈ ರೀತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೀವು ಅಲ್ಲಲ್ಲಿ ಸ್ಟೋನ್ ಆ್ಯಡ್ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ
ನಾನು ಅಂದರೆ ಈ ವಿಡಿಯೋದಲ್ಲೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸ್ಟೋನೆಲ್ಲ ಆ್ಯಡ್ ಮಾಡಿದಾಗ, ಮತ್ತು ಯಾವ್ದಾದ್ರು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂತು ಫೈನಲಿ ಅಂತ. ಇದು ಜಸ್ಟ್ ಬರೀ ನಾನು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿರೋದು ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ನೋಡಿ, ಇದು ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಕಂಪ್ಲೀಟ್ ಆದಮೇಲೆ ಏನು ರಿಂಗ್ನೆಲ್ಲ ರಿಮೂವ್ ಮಾಡಿಕೊಂಡು ಮತ್ತೆ ನೋಡಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕು. ನೋಡಿ, ನನ್ನ ದೊಡ್ಡ ಮಕ್ಕಳಿಗಂತೂ ತುಂಬಾ ಇಂಟ್ರೆಸ್ಟ್ ಇದರಲ್ಲಿ, ಟೈಲರಿಂಗ್ ಬಗ್ಗೆ, ಅಂದರೆ ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ಟೈಲರಿಂಗ್ ಬಗ್ಗೆ ಆಗಿರ್ಬೋದು. ಹಾಗಾಗಿ ಅವಳು ನಾನು ಮಾಡೋ ಅಂಥ ಟೈಮಲ್ಲೆಲ್ಲ ಮಧ್ಯ ನಿಂತ್ಕೊಂಡು ಕೇಳ್ತಾ ಇರ್ತಾಳೆ, ಮಮ್ಮಿ ಏನಕ್ಕೆ ಈ ರೀತಿ ಮಾಡಬೇಕು, ಏನಕ್ಕೆ ಈ ರೀತಿ ಸ್ಟಿಚ್ ಹಾಕಬೇಕು, ಈ ರೀತಿ ಬಂದರೆ ಏನಾಗುತ್ತೆ ಅಂದ್ಕೊಂಡು ಪ್ರತಿಯೊಂದು ಕ್ವಶನು ಮಾಡ್ತಾ ಇರ್ತಾಳೆ ಅವಾಗವಾಗ. ಹಾಗೆ ಈಗಲೂ ಕೂಡ ಬಂದು ರಿಂಗೆಲ್ಲ ನಾನು ಹಾಕ್ತೀನಿ ಮಮ್ಮಿ, ಟ್ರೈ ಮಾಡ್ತೀನಿ ಅಂದ್ಕೊಂಡು ಮಧ್ಯೆ ಕೈ ಹಾಕ್ತಾನೆ ಇದ್ಲು. ಮತ್ತು ಇನ್ನೊಂದು ಏನಂತಂದರೆ, ತುಂಬ ಜನ ಕೇಳ್ತೀರಾ ಕಾಟನ್ ಕ್ಲಾತ್ಗೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಏನು ಕ್ಯಾನ್ವಾಸ್ ಹಾಕ್ಕೊಳ್ಬೇಕಾ ಅಂತ ಹೇಳಿ. ಕೆಲವು ಕಾಟನ್ ಕ್ಲಾತ್ಗೆ ಅವಶ್ಯಕತೆ ಇಲ್ಲ ಆಯಿತಾ. ಬಟ್ ಚೆನ್ನಾಗಿ ಸ್ಟಿಫಾಗಿ ನೀಟಾಗಿ ಬರಬೇಕು ಅಂತಂದರೆ ನಾರ್ಮಲ್ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡ್ರೂ ನಡೆಯುತ್ತೆ. ಬಟ್ ಹಾಕ್ಕೊಳ್ಳಿಲ್ಲ ಅಂತಂದರೂ ಕಾಟನ್ ಕ್ಲಾತ್ಗೆ ನಡೆಯುತ್ತೆ. ಹಾಗೇ ಕೂಡ ನಾವು ಮಾಡ್ಬೋದು. ಬಟ್ ಏನು ಬ್ಲೌಸ್ಗೆ ಮಾಡ್ತೀರಲ್ವ, ಆವಾಗ ಕಂಪಲ್ಸರಿ ನೀವು ಹಾಕ್ಕೊಳ್ಳೇಬೇಕು. ಏನಂದರೆ ರೆಡಿ ಬ್ಲೌಸ್ ಮಾಡುವಂಥ ಎಂಬ್ರಾಯ್ಡ್ರಿ ಮಾಡುವಂಥ ಟೈಮಲ್ಲಿ ನೀವು ಕಂಪಲ್ಸರಿ ಕ್ಯಾನ್ವಾಸ್ ಹಾಕ್ಕೊಳ್ಳೇಬೇಕು. ಬಟ್ ನೀವೇನಾದ್ರು ರಿಂಗ್ಗೆ ಹಾಕ್ಕೊಂಡು ನಾವು ಬ್ಲೌಸ್ ಪೀಸ್ ಮೇಲೆ ಮಾಡ್ತೀವಿ, ಅಂದರೆ ಕಾಟನ್ ಕ್ಲಾತ್ ಇದೆ ಚೆನ್ನಾಗಿದೆ ಅಂತಂದರೆ ಏನು ಅವಶ್ಯಕತೆ ಇಲ್ಲ. ಏನು ಕ್ಯಾನ್ವಾಸ್ ಹಾಕ್ಕೊಂಡ್ರೆ ಏನೋ ಸ್ಟಿಫಾಗಿರುತ್ತೆ ಡಿಸೈನು, ಎಲ್ಲೂ ಕೂಡ ಸುಕ್ತರ ಆಗೋದಿಲ್ಲ. ಕ್ಯಾನ್ವಾಸ್ ಹಾಕಿಲ್ಲ ಅಂತಂದರೆ ಸ್ವಲ್ಪ ಸುಕ್ತರ ಆಗೋದು ಆ ರೀತಿ ಆಗ್ತಾ ಇರುತ್ತೆ. ಆದಷ್ಟು ನೀವು ಕ್ಯಾನ್ವಾಸ್ ಹಾಕ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿ. ಬಟ್ ಇಲ್ಲ ಕ್ಯಾನ್ವಾಸು ಕಾಟನ್ನ ತುಂಬ ದಪ್ಪ ಬಟ್ಟೆ ಇದೆ ಅಂತಂದರೆ ಬೇಕಿದ್ರೆ ಹಾಗೆ ಕೂಡ ಟ್ರೈ ಮಾಡ್ಬೋದು. ಓಕೆನಾ? ನೋಡಿ, ಇಲ್ಲಿ ಕೆಲವೊಂದು ಕಡೆ ನಾನು ಇಲ್ಲಿ 16 ಇಂಚ್ ಫ್ರೇಮ್ನ ಯೂಸ್ ಮಾಡಿದ್ದೀನಿ. ಅದು ಫುಲ್ಲು ರೊಟೇಟ್ ಆಗೋಲ್ಲ, ಅಂದರೆ ಮಧ್ಯ ಸೆಂಟರ್ಗೆ ನಾವು ಫಿಟ್ ಮಾಡಿಕೊಂಡ್ರೂ ಸ್ಯಾರಿನ ಸೆಂಟರ್ಗೆ ಡಿಸೈನ್ ಮಾಡೋ ಥರ ಆದ್ರೂ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸೈಡ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೈಡಲ್ಲಿ ಡಿಸೈನ್ ಮಾಡೋ ಥರ ಮಾಡ್ಕೊಂಡಿದ್ದೀನಿ. ಅಲ್ಲಿ ಏನಾಗುತ್ತೆ 16 ಇಂಚ್ ಫ್ರೇಮ್ ಅಲ್ವಾ, ಸ್ವಲ್ಪ ತಡೀತಾ ಇರುತ್ತೆ ಮಷಿನ್ ಹತ್ರ. ನೋಡಿಕೊಂಡು ನಮ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಮಾಡಿಕೊಂಡು ನಮಗೆ ಕಂಫರ್ಟಬಲ್ ಅನಿಸುತ್ತಾ ನೋಡಿಕೊಂಡು ಆಮೇಲೆ ನಾವು ಡಿಸೈನ್ನ ಮಾಡಬೇಕು. ಓಕೆನಾ? ನೋಡಿ, ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ, ಅಂದರೆ 16 ಇಂಚ್ ಫ್ರೇಮಲ್ಲಿ. ಬಟ್ ನೆಕ್ ಡಿಸೈನ್ ಮಾಡ್ಬೋದು. ಕೆಲವೊಬ್ರು ಕೇಳ್ತೀರಾ, ಅಂದರೆ ತಡೆಯುತ್ತೆ ಅಕ್ಕ ಸೆಂಟರಲ್ಲಿ ಡಿಸೈನ್ ಮಾಡೋದಕ್ಕಾಗೋದಿಲ್ಲ ಅಂತ. ನಾವು ನಾರ್ಮಲಾಗಿ ಏನು ಬ್ಲೌಸ್ಗೆ ಡಿಸೈನ್ ಮಾಡಬೇಕಾದ್ರೆ ಏನಾಗುತ್ತೆ, ಯು ಶೇಪಲ್ಲಿ ತೊಗೋತೀವಲ್ವಾ, ಮಧ್ಯ ಸೆಂಟರಲ್ಲಿ ಏನಿದ್ರು ನೀವೇನಾದರೂ ಬುಟ್ಟ ಮಾಡಬೇಕಂದ್ರೆ ಅಷ್ಟೇ ಮಧ್ಯ ಸೆಂಟರಲ್ಲಿ ಡಿಸೈನ್ ಮಾಡೋದು. ಅದು ಬಿಟ್ಟರೆ ನೀವು ಫುಲ್ಲು ಸೈಡಲ್ಲೇ ಡಿಸೈನ್ ಮಾಡೋದಲ್ವ, ಏನೂ ಆಗೋದಿಲ್ಲ, ಆರಾಮಾಗಿ ಮಾಡ್ಬೋದು. ನೀವೇನಾದರೂ ಬುಟ್ಟ ಮಾಡಬೇಕು ಅಂತ ಅಂದರೆ ನೆಕ್ಕೆಲ್ಲ ಒಂದು ಸಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಬೇಕಿದ್ರೆ ಚಿಕ್ಕ ಸೈಜ್ ರಿಂಗ್ ಹಾಕ್ಕೊಂಡು ಮಧ್ಯ ಬುಟ್ಟನ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಕೇಳಿದರು, ತಡೆಯುತ್ತಲ್ವ ರಿಂಗು ಮಾಡೋದಕ್ಕಾಗೋದಿಲ್ಲ ಅಂತ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋಡಿ, ಇವಾಗ ಇದು ಅಷ್ಟೇ ಆದಮೇಲೆ ಫೈನಲಾಗಿ ಔಟ್ಲೈನ್ನ ಕೊಟ್ಕೊಳ್ತಾ ಇದ್ದೀನಿ. ಔಟ್ಲೈನ್ ನೀವು ರನ್ನಿಂಗ್ ಸ್ಟಿಚ್ ಅಂತಂದರೆ 0ನಲ್ಲಿ ಇಟ್ಕೊಂಡು ಸಹ ಮಾಡ್ಬೋದು, 1ನಲ್ಲಿ ಇಟ್ಕೊಂಡು ಸಹ ಮಾಡ್ಬೋದು, 1.5 ನಂಬರ್ನಲ್ಲಿ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. 0ನಲ್ಲಿ ಇಟ್ಕೊಂಡು ಮಾಡಿದ್ರೆ ಜಸ್ಟ್ ಹಾಗೆ ಒಂದು ಸಿಂಪಲಾಗಿ ಕಾಣುತ್ತೆ, ತುಂಬ ಏನು ಹೈಲೈಟ್ ಆಗೋದಿಲ್ಲ ಏನೋ ರನ್ನಿಂಗ್ ಸ್ಟಿಚ್ಚು. ಬಟ್ ಕೆಲವೊಂದು ಪುಟ್ಟು ಡಿಸೈನ್ಗೆ 0ನಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ. ಇದಕ್ಕೆ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಇಲ್ಲ, ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ರನ್ನಿಂಗ್ ಸ್ಟಿಚ್ ಎಷ್ಟರಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ಅಷ್ಟೇ. ಅದು ತುಂಬಾ ಗ್ಯಾಪ್ ಆಗಿಬಿಟ್ಟಿತ್ತಲ್ವ, ಯಾವುದೇ ರೀತಿ ಎಂಬ್ರಾಯ್ಡ್ರಿ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಈಗ ರೀಸೆಂಟಾಗಿ ಒಂದು 2 ಡೇಸ್ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸ್ಲೀವ್ ಬುಟ್ಟ ಡಿಸೈನ್ ಅಷ್ಟೇ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಇದರಲ್ಲಿ ವೀಡಿಯೋಸ್ ಬರ್ತಾ ಇರತ್ತೆ ಆಯಿತಾ. ತುಂಬ ಜನ ಕೇಳ್ತಿದ್ರು, ಅಕ್ಕ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಇದರಲ್ಲಿ ಅಂತ ಹೇಳಿ. ಒಂದಷ್ಟು ಜನಕ್ಕೆ ಗೊತ್ತಿತ್ತು ನಾನು ಹೊಸ ಚಾನಲ್ ಮಾಡಿರೋದು, ಮತ್ತು ಇನ್ನೊಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಗೊತ್ತಿರೋರೆಲ್ಲ ಅದಕ್ಕೆ ಕನೆಕ್ಟ್ ಆಗಿ ಅದರಲ್ಲಿ ವೀಡಿಯೋಸ್ನ ನೋಡ್ತಿದ್ರು. ಬಟ್ ಗೊತ್ತಿಲ್ಲ ಅಲ್ಲ, ಅವರೆಲ್ಲ ಕಮೆಂಟ್ ಮಾಡ್ತಿದ್ರು ಏನಕ್ಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಹೇಳಿ.
ಹಾಗೆ ಇನ್ನೊಂದು ಚಾನಲಲ್ಲಿ ಬರಲ್ವಾ ವೀಡಿಯೋಸ್ ಅಂತಂದರೆ ಖಂಡಿತ ಅದರಲ್ಲೂ ಸಹ ಬರುತ್ತೆ. ಬಟ್ ಇದರಲ್ಲಿ ತುಂಬ ಜನ ಬಿಗಿನರ್ಸ್ ಇದ್ದೀರಾ, ಓಕೆನಾ. ಅದಕ್ಕೋಸ್ಕರ ನಾನಿಲ್ಲಿ ಇದರಲ್ಲಿ ಎಂಬ್ರಾಯ್ಡ್ರಿ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದರಲ್ಲೂ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಅಥವಾ ನಿಮ್ಗೆ ಯಾವ ರೀತಿ ಬೇಕು, ಬ್ಲಾಗ್ ವೀಡಿಯೋಸ್ ಬೇಕಾ ನೋಡಿಕೊಂಡು ಕಮೆಂಟ್ ಮಾಡಿ. ಆದಷ್ಟು ಎಷ್ಟು ಜಾಸ್ತಿ ಕಮೆಂಟ್ ಯಾವುದಕ್ಕೆ ಬರುತ್ತೆ ಆ ಥರದ ವೀಡಿಯೋಸ್ನೇ ಹಾಕ್ತಾ ಹೋಗ್ತೀನಿ. ನೋಡಿ, ನಾನಿಲ್ಲಿ ಒಂದು ಕಡೆ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ರು ಒಂದು ಕಡೆ ಹೋಮ್ವರ್ಕ್ ಮಾಡಿಸ್ತಾ ಇರ್ತೀನಿ ಮಕ್ಕಳಿಗೆ. ಏನಾಗುತ್ತೆ, ಒಂದೊಂದು ಸಲ ಅವ್ರದ್ದು 10:30 11 ಗಂಟೆ ಆದ್ರೂ ಹೋಮ್ವರ್ಕೇ ಮುಗ್ದಿರಲ್ಲ. ಟ್ಯೂಷನ್ದು, ಸ್ಕೂಲ್ದು ಎಲ್ಲ ಹೋಮ್ವರ್ಕ್ ತುಂಬಾ ಇರುತ್ತೆ. ಅವರು ಕೂಡ ಅಂದರೆ ಟಿ ವಿ ಗಿವೆಲ್ಲ ಅಷ್ಟೊಂದು ನೋಡೋದಿಲ್ಲ. ಯಾಕಂದರೆ ಸ್ಕೂಲ್ ಇರುತ್ತಲ್ವ, ಅದಕ್ಕೋಸ್ಕರ ಅವರು ಹೋಮ್ವರ್ಕ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅವ್ರು ಏನಿದ್ರು ಶನಿವಾರ ಭಾನುವಾರ ಅಷ್ಟೇ ಕಾರ್ಟೂನ್ ಅದು ಇದು ಅಂತ ನೋಡೋದು. ಏನಕ್ಕೆ ವಿಷಯ ಹೇಳಿದೆ ಅಂತ ಅಂದರೆ, ತುಂಬ ಜನ ಕೇಳ್ತೀರಾ, ಅಕ್ಕ ಮಕ್ಕಳನ್ನ ಯಾವ ಟೈಮಲ್ಲಿ ನೋಡ್ಕೋತೀರಾ, ಮತ್ತು ನೀವು ವರ್ಕು ಮತ್ತು ಟೈಲರಿಂಗು ಅದೆಲ್ಲ ಯಾವ ಟೈಮಲ್ಲಿ ನೋಡ್ಕೋತೀರಾ ಅಂತ. ಬಟ್ ಜೊತೆಗೆ ಇವಾಗ ಕ್ಲಾಸಸ್ನೂ ಸಹ ಮಾಡ್ತಾ ಇರೋದ್ರಿಂದ ಆಫ್ಲೈನ್ ಕ್ಲಾಸಸ್ಗೂ ಕೂಡ ಸ್ಟೂಡೆಂಟ್ ಬರ್ತಿದ್ದಾರೆ. ಅದಕ್ಕೋಸ್ಕರ ನಾನು ಅಂದರೆ ಈಗ ಸದ್ಯಕ್ಕೆ ಒಬ್ಬರು ಬರ್ತಾ ಇದ್ದಾರೆ ಅಂದರೆ ಯೂಟ್ಯೂಬ್ ಕಡೆಯಿಂದನೇ ನೋಡಿಕೊಂಡು ಪಲ್ಲವಿ ಅನ್ನೋರು ಬರ್ತಾ ಇದ್ದಾರೆ. ಅವರು ಕೂಡ ಪರವಾಗಿಲ್ಲ, ಇವಾಗ ಒಂದು 2-3 ಕ್ಲಾಸಸ್ ಆಗಿದೆ ಅಷ್ಟೇ. ಬಟ್ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತೀರಾ. ನೋಡಿ, ಈ ರೀತಿ ಯಾವುದೇ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಮಧ್ಯದಲ್ಲಿ ಮಕ್ಕಳು ವಿಚಾರದ್ದು ಆಗಿರ್ಬೋದು, ಒಂದು ಅಡುಗೆ ಮಾಡ್ತಾಯಿದ್ರು ಸಹ ಮಕ್ಕಳು ಹೋಮ್ವರ್ಕ್ ಬಗ್ಗೆ ನೋಡಿಕೊಂಡು ಗಮನ ವಹಿಸ್ಕೊಂಡು ಅಡುಗೆ ಮನೆ ಕೆಲಸ ಮಾಡೋದಾಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ. ಬಟ್ ಒಂದಕ್ಕೆ ಅಂತಲೇ ಹೇಳಿ ಟೈಮ್ ಕೊಟ್ಕೊಂಡು ಕೂರಿದ್ರೆ ಟೈಮೇ ಸಾಕಾಗಲ್ಲ, ಆಯಿತಾ. ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಬಟ್ ಅದ್ರ ಮಧ್ಯೆನೂ ಸಹ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿರ್ತೀನಿ. ಬಟ್ ಏನಾದರೂ ಒಂದು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ರೂ ಅಷ್ಟೇ, ಸ್ವಲ್ಪ ಏನಾದ್ರು ಈಚೆ ಬಂದರೆ ಈಚೆಯಲ್ಲಿ ಸ್ವಲ್ಪ ಒಂದಷ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಅಡುಗೆ ಮನೆಗೆ ಹೊರಟೋಗ್ತೀನಿ. ಆ ರೀತಿ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಕೆಲಸದಲ್ಲಿ. ಇದು ಒಂದೇ ಕೆಲಸ, ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಅಡುಗೆ ಮನೆಯಲ್ಲೇ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಕೆಲಸ ಮಾಡೋಣ ಅಂತ ಇಲ್ಲ. ಬಟ್ ನಾನು ಎಲ್ಲಿ ಓಡಾಡ್ತಾ ಇರ್ತೀನಿ ನೋಡಿ ಮನೆ ಒಳಗಡೆ, ಅಲ್ಲಲ್ಲಿ ಇದು ಕೆಲಸ ಅಲ್ಲಲ್ಲೇ ಸ್ವಲ್ಪ ಮುಗಿಸ್ಕೊಳ್ತಾ ಇರ್ತೀನಿ. ನೋಡಿ, ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ. ನಾನು ಕ್ಯಾನ್ವಾಸ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೋನೆಲ್ಲ ಆ್ಯಡ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಆಯಿತಾ. ಕಂಪ್ಲೀಟು ನೋಡಿ, ಈ ರೀತಿಯಾಗಿ ಬಂದಿತ್ತು. ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.